ಇವಾಗ ಕೊಟ್ಟಿದ್ದ ಬಿಲ್ಡಪ್ಗೆ ಇವಾಗ ಭಯ ಆಗ್ತಾ ಇದೆ ಮಾತಾಡೋಕ್ಕೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಯುವ ನಿರ್ದೇಶಕರಿಗೂ ನಮಸ್ಕಾರ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಸುದೀಪಣ್ಣ ನಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು ಮತ್ತು ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತಿನಲ್ಲಿ ಒಂದು ಸ್ವಲ್ಪ ಬೇಬೆ ಅಂದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ SP ಬಾಬು ಅವರು ಮತ್ತು ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ಥರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಂಡೋತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದಿದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಟ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ, ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದರೆ ಈ ಸಿನಿಮಾದಿಂದ ನನಗಿಬ್ರು ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತು ನಾಗರಾಜ್ ಅವರು. ಯಾಕಂದರೆ ನನ್ನ ಪಾತ್ರ ಏನಿದೆ ಅದನ್ನು ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದಾನೇ ಪ್ರೀ ಪ್ರೊಡಕ್ಷನಲ್ಲೇ ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಆ್ಯಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ಥರ ಇದೆ ಅಂದರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗಲ್ಲೇ ಯಾರ್ಯಾರು ಆರ್ಟಿಸ್ಟ್ಗೆ ಕ್ಯಾರವಾನ್ಗೆ ಹೋಗೋಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ, ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಅಂತೀನಂದರೆ, ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ಥರ ನಾನು ಸಿನಿಮಾನ ನೋಡಬೇಕು, ಯಾವ ಥರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ಥರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡಿಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ದರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ಬರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಎದ್ದು ನಿಂತು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ. ಈ ಟೀಮಲ್ಲಿ ಇರೋದೇ ನನ್ನ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಆಗ್ಬೋದು, ಮ್ಯೂಸಿಕ್, ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೀಮಲ್ಲಿ ಎಲ್ಲರೂ ಅವ್ರವ್ರ ವಿಷನ್ ಕ್ಲಿಯರ್ ಆಗಿರಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅದು ಆಗಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಯು ಎಲ್ಲ ಆ್ಯಕ್ಟರ್ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನವೆಂಬರ್ 22 ಸಿನಿಮಾ ಬರ್ತಾ ಇದೆ. ಟ್ರೈಲರ್ ನೋಡಿದ್ರಿ. ಆ್ಯಂಡ್ ಎಲ್ಲರೂ ಹೇಳ್ತಾ ಇರೋಗೆ ವರ್ಕ್ ಮಾತಾಡಲಿ ಅಂತಾನೆ ನಾವು ಇದೀವಿ. 100% ನವೆಂಬರ್ 22 ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ, ತೇಜು ಬೆಳವಾಡಿ ಅವರೇ.